ಯಂಗ್ ಜನರೇಷನ್ ಕೇಳ್ತಾ ಇರ್ತೀರಾ KTM RC 390 ಈ ಕಲರಲ್ಲಿ ಕ್ಲಾಸಿಕ್ 350cc ತುಂಬ ಡಿಮ್ಯಾಂಡ್ ಇದೆ. ಹೋಂಡಾ ಯೂನಿಕಾರ್ನ್ ಈಗ ತಮ್ಮ ಮುಂದೆ ನೋಡ್ಬೋದು ಯಮಹಾ ಸ್ಪೋರ್ಟ್ಸ್ ಬೈಕ್ 250cc ಬರೀ 3,000 ಓಡಿರೋದು 19,000 ರೂಪಾಯಿ ಆ ಥರ ಪ್ರೈಸಸ್ಗೆ ನೆಗೋಷಿಯೇಟ್ ಆಗ್ಬೋದು. ಬಂದುಬಿಟ್ಟು ಇನ್ನೊಂದು 25,000 ರೂಪಾಯಿಗೆ ಸಿಗುತ್ತೆ. ಇದು 9,000 ರೂಪಾಯಿ ಕೊಡ್ತೀನಿ. ಇದು 30-32,000 ರೂಪಾಯಿ ರೇಂಜಲ್ಲಿ ಆಗುತ್ತೆ, 25ಕ್ಕೆ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ತಮಗೆಲ್ಲರಿಗೂ ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಶಶಾಂಕ್. ಸ್ನೇಹಿತರೆ, ನೀವು ತಮ್ಮೇಲಲ್ಲಿ ನೋಡಿರುವ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಜಸ್ಟ್ 10,000 ರೂಪಾಯಿಗಳಿಂದ ಸ್ಟಾರ್ಟ್ ಆಗುವಂಥ ಬೈಕ್ ಕಲೆಕ್ಷನ್ಸ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಸೊ ಆಲ್ರೆಡಿ ಗೊತ್ತು, ನಮ್ಮ ಈ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜಲ್ಲಿ ಆಟೋ ಪಾಯಿಂಟ್ನ ಹಲವಾರು ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ದೇವೆ. ಕರ್ನಾಟಕದಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಬೈಕ್ಗಳು ಸಿಗೋದು ಅಂತ ಹೇಳಿದ್ರೆ ನಮ್ಮ ಮೈಂಡಲ್ಲಿ ಒಂದೇ ಬರುತ್ತೆ, ಆಟೋ ಪಾಯಿಂಟ್ ಬೆಂಗಳೂರಲ್ಲಿ ಇರುವಂಥದ್ದು. ಸೊ ನಿಮ್ಮ ಶೋರೂಮ್ನ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಎಕ್ಸಾಕ್ಟ್ ಆಗಿ? ಒನ್ ಟೈಮ್ ಇರೋದು ಜಯನಗರ 4ನೇ T ಬ್ಲಾಕ್ 30ನೇ ಕ್ರಾಸ್. ಓಕೆ. ತಿಲಕ್ ನಗರ ಮೇನ್ ರೋಡ್, ಬ್ಯಾಂಗ್ಳೂರ್ 41. ಇಲ್ಲೇ ಇವ್ರದ್ದು ಹತ್ತಿರದಲ್ಲೇ 2 ಬ್ರಾಂಚ್ನ ಒಳಗೊಂಡಿದ್ದಾರೆ. ಒಂದು ನಾವೀಗ ಶೂಟ್ ಮಾಡ್ತಿರೋದು, ಇದರ ಅಪೋಸಿಟೇ ಇನ್ನೊಂದಿದೆ. ಸ್ನೇಹಿತರೆ, ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಅಂತ ಹೇಳಿಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ಕೆಲವೊಂದು ಆಫರ್ಗಳನ್ನೆಲ್ಲ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ ಶೋರೂಮ್ನ ಮಾಲೀಕರಾದಂತಹ ಮಿಸ್ಟರ್ ಪರ್ವೀಸ್ ಸರ್ ಕಡೆ ಎಲ್ಲ ಇನ್ಫಾರ್ಮೇಶನ್ ತಗೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ನಾವು ಸೂಪರ್. ಸಮಸ್ತ ಕರ್ನಾಟಕ ಜನರಿಗೆ ಈಗ ಯುಗಾದಿ ಹಬ್ಬದ ಶುಭಾಶಯಗಳು. ಈಗ ಎಕ್ಸ್ಕ್ಲೂಸಿವ್ ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಪ್ರಯುಕ್ತವಾಗಿ ನಿಮ್ಗೆ ಆಫರ್ ಕೊಡ್ತಾ ಇರೋದ್ರಿಂದ ಪೆಟ್ರೋಲ್ ಟ್ಯಾಂಕ್ ಫುಲ್ ಫ್ರೀ ಕೊಡೋಣ, ಆಮೇಲೆ ಇನ್ಶೂರೆನ್ಸ್ ಕೊಡೋಣ, ಆಮೇಲೆ RTO ಫೀಸ್ ಕನ್ಸೆಷನ್ ಇದೆ, ಹೆಲ್ಮೆಟ್ ಇದೆ. ಅದು ಬೇಡ, ಬೇರೆ ಡಿಫ್ರೆಂಟ್ ಆಗಿ ಅಂದ್ರೆ 3M ಕೋಟಿಂಗ್ ಪಾಲಿಶ್ ಮಾಡಿಸ್ಕೊಡೋಣ. ಕೆಲವರಿಗೆ ಕ್ಲಬ್ ಟುಗೆದರ್ ಎಲ್ಲ ಪ್ಯಾಕೇಜಸ್ ಬೇಕಾದ್ರೂ ಅದು ವಿತೌಟ್ ನೆಗೋಸಿಯೇಷನ್, ವಿತೌಟ್ ಬಾರ್ಗೇನ್ ಅದನ್ನು ಆಫರ್ ಕೊಡೋಣ. ಇನ್ನೊಂದೇಂದ್ರೆ ಎಕ್ಸ್ಕ್ಲೂಸಿವ್ ಆಗಿ ಸಾಮಾನ್ಯ ಜನರವಾಗಿ ಈಗ EMI ಅಲ್ಲಿ ಬೇಕಂತಾರೆ. ಸಮಸ್ತ ಬೆಂಗಳೂರು ಜನರಿಗೆ 35 ಕಿಲೋಮೀಟರ್ಸ್ ಇರೋ ರೇಡಿಯಸ್ ಅಲ್ಲಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಉಂಟು, ಸ್ಪಾಟ್ ಅಪ್ರೂವಲ್ ವಿತಿನ್ 30 ಮಿನಿಟ್ಸ್ ಸ್ಪಾಟ್ ಅಪ್ರೂವ್ ಮಾಡಿಸ್ಕೊಡೋಣ. ಸೊ ನಮ್ಮ ಪ್ರಯತ್ನ ನಿಮಗೆ ಇಷ್ಟದಲ್ಲಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಇನ್ನೂ 10 ಜನರಿಗೆ ಶೇರ್ ಮಾಡಿ. ಯಾಕಂದ್ರೆ ಇದು ಜಸ್ಟ್ ಆಫರ್ ಬಂದ್ಬಿಟ್ಟು ರಂಜಾನ್ ಮತ್ತೆ ಯುಗಾದಿ ಪ್ರಯುಕ್ತ ಇಟ್ಟಿದ್ದಾರೆ. ಇದ್ರ ಒಳಗಡೆ ನೀವು ಇದನ್ನ ಯುಟಿಲೈಸ್ ಮಾಡ್ಕೋಬೇಕು. ಈಗ ತಾವು ನೋಡ್ಬೋದು ಇಲ್ಲಿ TVS XL 100 2017ನೇ ಮಾಡಲು. ಇದು ಬಂದುಬಿಟ್ಟು ಇನ್ನೊಂದು 25,000 ರೂಪಾಯಿಗೆ ಸಿಗುತ್ತೆ. ಇದು 2019 ಬಟ್ ಕಿಕ್ ಸ್ಟಾರ್ಟ್ ಮಾತ್ರ. XL 100 ಇದು ಒಳ್ಳೆ ಮೈಲೇಜ್ ಕೊಡೋ ಬೈಕು. ಇದು ಬಂದುಬಿಟ್ಟು 33,000 ರೂಪಾಯಿ. ಇದು ಇನ್ನೊಂದು 2019ನೇ ಮಾಡಲು ವಿತ್ ಸೆಲ್ಫ್ ಸ್ಟಾರ್ಟು XL 100cc ವಿತ್ ಸೆಲ್ಫ್ ಸ್ಟಾರ್ಟ್, ಸಿಂಗಲ್ ಓನರ್ ಮೇಂಟೈನ್ಡು. ಓಡಿರೋ ತುಂಬ ಕಡಿಮೆನೇ, ಬರೀ 3,000 ಏನೋ ಓಡಿದೆ. ಇದು ಬಂದುಬಿಟ್ಟು ಒಂದು 38,000 ರೂಪಾಯಿ ಆ ರೇಂಜಲ್ಲಿ ಸಿಗುತ್ತೆ. ಕಡಿಮೆ ಬಜೆಟಲ್ಲಿ ಆ್ಯಕ್ಟಿವ್ ಆಗಿ ಕೇಳ್ತಾ ಇದ್ದೀರಾ. 2007ನೇ ಮಾಡಲು. ಇದು ಬಂದುಬಿಟ್ಟು ನಿಮಗೆ ಒಂದು 20,000 ರೂಪಾಯಿ, 19,000 ರೂಪಾಯಿ ಆ ಥರ ಪ್ರೈಸಸ್ಗೆ ನೆಗೋಷಿಯೇಟ್ ಆಗ್ಬೋದು. ಈಗ ಸ್ಕೂಟಿ ES ಈಗ ಮನೆಯಲ್ಲಿ ಕಲಿಲಿಕ್ಕೆ, ಅಕ್ಕಪಕ್ಕ ಮನೆಯಲ್ಲಿ ಓಡಾಡಲಿಕ್ಕೆ ಕಮ್ಮಿ ಬಜೆಟಲ್ಲಿ ಅಂದರೆ ಇದು 12,000 ರೂಪಾಯಿ ಹೇಳೋದು. ಇದು 9,000 ರೂಪಾಯಿ ಕೊಡ್ತೀನಿ. ಇದು ಈಗ ತಾವು ನೋಡ್ಬೋದು ಯಮಹಾ ಫ್ಯಾಸಿನೋ. ಇದು 2018ನೇ ಮಾಡಲು. 52,000 ರೂಪಾಯಿ ಹೇಳ್ತಾ ಇರೋದು. ಒಂದು 48,000 ರೂಪಾಯಿ ರೇಂಜಲ್ಲಿ ಆಗುತ್ತೆ. ಒಳ್ಳೆ ಮೈಲೇಜ್ ಕೊಡೋ ಸ್ಕೂಟ್ರ್ ಬೇಕಂದರೆ ಹೀರೋ ಮ್ಯಾಸ್ಟ್ರೋ ಎಡ್ಜು 19ನೇ ಮಾಡಲು. ಇದು ಬಂದುಬಿಟ್ಟು 55,000 ರೂಪಾಯಿ ಹೇಳ್ತಾ ಇರೋದು, ಸ್ವಲ್ಪ ಕಮ್ಮಿ ಆಗ್ಬೋದು. ಆ್ಯಕ್ಟಿವಾ 125 ವಿತ್ ಫ್ಯಾನ್ಸಿ ನಂಬರ್ ವಿತ್ ಡಿಸ್ಕ್ ಬ್ರೇಕ್ ಸಮೇತ, ಹೊಸ ಟೈರ್ಸು. ಇದು ಬಂದುಬಿಟ್ಟು ಒಂದು 65,000 ರೂಪಾಯಿ ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಒಳ್ಳೆ ಮೈಲೇಜ್ ಕಡಿಮೆ ಬೈಕು, ಸ್ಟನ್ನರು 2014. ಇದು 25-28 ಆ ರೇಂಜಲ್ಲಿ ಆಗುತ್ತೆ. ಇದು CBC ಎಕ್ಸ್ಟ್ರೀಮ್ ವಿತ್ ಸೆಲ್ಫ್ ಸ್ಟಾರ್ಟ್, ಡಿಸ್ಕ್ ಬ್ರೇಕ್ ಸಮೇತ. ಇದು 2015ನೇ ಮಾಡಲು. ಇದು ಬಂದುಬಿಟ್ಟು ಒಂದು 38-40,000 ಆ ರೇಂಜಲ್ಲಿ ಆಗುತ್ತೆ. ಹೀರೋ ಹೋಂಡಾ ಸ್ಪ್ಲೆಂಡರ್ ಒಳ್ಳೆ ಮೈಲೇಜ್ ಬೈಕು, ರೀಸೇಲು, ವ್ಯಾಲ್ಯೂ ಫಾರ್ ಮನಿ, ಸೂಪರ್ ಬೈಕ್. ಇದು ಬಂದುಬಿಟ್ಟು 30-32,000 ರೂಪಾಯಿ ರೇಂಜಲ್ಲಿ ಆಗುತ್ತೆ. 2007ನೇ ಮಾಡಲು. ಇದು ಅಪ್ಯಾಚಿ ಇದೆ ವಿತ್ ಸೆಲ್ಫ್ ಸ್ಟಾರ್ಟು, ಡಿಸ್ಕ್ ಬ್ರೇಕ್ ಸಮೇತ. 2007ನೇ ಮಾಡಲು, 150cc. ಇದು ಬಂದುಬಿಟ್ಟು ಒಂದು 28,000 ರೂಪಾಯಿ ಹೇಳ್ತಿದ್ರೆ, ಒಂದು 25ಕ್ಕೆ ಆಗುತ್ತೆ. ಬಜಾಜ್ ಡಿಸ್ಕವರು ಒಳ್ಳೆ ಮೈಲೇಜ್ ಬೈಕ್, ಸೆಲ್ಫ್ ಸ್ಟಾರ್ಟ್ ಸಮೇತ, ಅಲಾಯ್ ವೀಲ್ಸ್ ಎಲ್ಲ ಇರೋದ್ರಿಂದ ಒಂದು 20-22,000 ರೂಪಾಯಿ ಆ ರೇಂಜಲ್ಲಿ ಆಗುತ್ತೆ. ಈಗ ತಮ್ಮ ಮುಂದೆ ನೋಡ್ಬೋದು ಯಮಹಾ ಸ್ಪೋರ್ಟ್ಸ್ ಬೈಕ್ ಲವರ್ಸ್ಗೆ 2015ನೇ ಮಾಡಲು. 7 ಹೊಸ ಟೈರ್ ಹಾಕಿರುತ್ತೆ. ತಾವು ನೋಡ್ಬೋದು ಈಗ ಡಿಸ್ಕ್ ಬ್ರೇಕ್ ಸಮೇತ 2 ಹೊಸ ಟೈರ್, ಸೆಲ್ಫ್ ಸ್ಟಾರ್ಟ್ ಇದೆ. 45,000 ರೂಪಾಯಿ ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ತಮ್ಮ ಮುಂದೆ ನೋಡ್ಬೋದು ಅವೆಂಜರ್ ಕ್ರೂಸ್ ಇದೆ 220.
2015ನೇ ಮಾಡಲು. ಇದು ಬಂದುಬಿಟ್ಟು ಒಂದು 48,000 ರೂಪಾಯಿ ಹೇಳ್ತಾ ಇದ್ದಾರೆ, ಒಂದು 45,000 ರೂಪಾಯಿ ರೇಂಜಲ್ಲಿ ಆಗ್ಬೋದು. ಈಗ ಇನ್ನೊಂದು 2016-17 ಪಲ್ಸರ್ 1200 AS ಅಡ್ವೆಂಚರ್ ಸ್ಪೋರ್ಟ್ಸ್. ಇದು ನೋಡಿ ಒಳ್ಳೆ ಗಾಡಿ, ಒಂದು 68,000 ರೂಪಾಯಿ ಆ ರೇಂಜಲ್ಲಿ ಸಿಗುತ್ತೆ. ತಮ್ಮ ಮುಂದೆ ಈಗ ನೋಡ್ಬೋದು ಯಮಾ FZS ಫುಲ್ ಬ್ಲ್ಯಾಕ್ 2011ನೇ ಮಾಡಲು ವಿತ್ ಸೆಲ್ಫ್ ಸ್ಟಾರ್ಟ್ ಡಿಸ್ ಬ್ರೇಕ್ ಸಮೇತ. ಇದಕ್ಕೂ 2 ಹೊಸ ಟೈರ್ ಹಾಕಿದ್ದಾರೆ ರೀಸೆಂಟ್ಲಿ, ಸರ್ವಿಸಿಂಗ್ ಎಲ್ಲ ಆಗಿದೆ. ಇದು ಬಂದುಬಿಟ್ಟು ಒಂದು ನಿಮಗೆ 38,000 ರೂಪಾಯಿ ಆ ರೇಂಜಲ್ಲಿ ಆಗ್ಬೋದು. ಈಗ 2013ನೇ ಮಾಡಲು ಯಮಾ FZS ಇದೆ, ಸ್ಪೆಷಲ್ ಎಡಿಷನ್ ವಿತ್ ಗ್ರೀನ್ ಕಲರ್ ಸ್ಟಿಕರಿಂಗ್. ಇದು ಬಂದುಬಿಟ್ಟು ಒಂದು ನಿಮಗೆ ಒಂದು 48,000-50,000 ರೂಪಾಯಿ ಆ ರೇಂಜಲ್ಲಿ ಆಗ್ಬೋದು. ಈಗ ಪಲ್ಸರ್ 135 LS ಇದೆ, ಇದು ಪ್ರೈಸ್ ಬಂದುಬಿಟ್ಟು ನಿಮಗೆ 40,000 ರೂಪಾಯಿ ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಪಲ್ಸರ್ 150 DTSI 2013ನೇ ಮಾಡಲು 35,000 ರೂಪಾಯಿ ಆ ರೇಂಜಲ್ಲಿ ಸಿಗುತ್ತೆ. ಈಗ ಮೈಲೇಜ್ ಬೇಕಂತ ಹೇಳ್ತೀರಾ, ಇದು ಬಂದುಬಿಟ್ಟು ನಿಮಗೆ ಬಜಾಜ್ ಡಿಸ್ಕವರ್ ಇದೆ 125cc ವಿತ್ ಸೆಲ್ಫ್ ಸ್ಟಾರ್ಟು. ಇದು 2005 ಮಾಡಲು, FC ಪಾಸಿಂಗ್ ಎಲ್ಲ ಆಗಿದೆ. ಇದು ಬಂದುಬಿಟ್ಟು ಇನ್ಶೂರೆನ್ಸ್ ಎಲ್ಲ ಉಂಟು, 23,000 ರೂಪಾಯಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ಇನ್ನೊಂದು ಮೈಲೇಜ್ ಬೈಕ್ಗೋಸ್ಕರ ಬೇಕಾದರೆ ನಿಮಗೆ ಬಜಾಜ್ CT 100 ಡೀಲಕ್ಸ್ 2015ನೇ ಮಾಡಲು. ಇದು ಬಂದುಬಿಟ್ಟು ಒಂದು 30-32,000 ರೂಪಾಯಿ ಆ ರೇಂಜಲ್ಲಿ ಆಗುತ್ತೆ. ಇದು ಸುಜುಕಿ ಫ್ಯೂರೋ ಸ್ಟಾಕ್ ಬೈಕು 2002 ಮಾಡಲ್ ವಿತ್ ಫ್ಯಾನ್ಸಿ ನಂಬರ್ ಎಲ್ಲ ಉಂಟು, ಪಾಸಿಂಗ್ ಎಲ್ಲ ಆಗಿದೆ. ಒಂದು 42,000 ರೂಪಾಯಿ ಆ ರೇಂಜಲ್ಲಿ ಸಿಗುತ್ತೆ ನೋಡಿ. ಇನ್ನೊಂದು ಬಜಾಜ್ ಬೈಕ್ ಡಿಸ್ಕವರ್ 150 ಇದೆ 2010-11 ಮಾಡಲು. ಇದು ಒಳ್ಳೆ ಮೈಲೇಜು ಬರುತ್ತೆ, ಒಳ್ಳೆ ಸ್ಟ್ರಾಂಗು, ಸೆಲ್ಫ್ ಸ್ಟಾರ್ಟು ಡಿಸ್ಪ್ಲೇ ಸಮೇತ. ಇದು ಬಂದುಬಿಟ್ಟು ಒಂದು 28,000 ರೂಪಾಯಿ ರೇಂಜಲ್ಲಿ ಸಿಗುತ್ತೆ. ಇದು ಬಜಾಜ್ ಬಾಕ್ಸರ್ ಮೈಲೇಜ್ಗೆ ಕೊರಿಯರ್ ಕಂಪನೀಸು ಮಾರ್ಕೆಟಿಂಗ್ ಪರ್ಪಸ್ ಬೇಕಾದರೆ ಒಂದು ಸ್ಟ್ರಾಂಗ್ ಬೈಕ್ ಅಂದರೆ ಇದಿದೆ ನೋಡಿ, ಬಜಾಜ್ ಬಾಕ್ಸರು 2012ನೇ ಮಾಡಲು. ಪ್ರೈಸ್ ಬಂದುಬಿಟ್ಟು ಒಂದು 40,000 ರೂಪಾಯಿ 38 ಆ ರೇಂಜಲ್ಲಿ ಆಗುತ್ತೆ. ಇದು ಇನ್ನೂ ಹೀರೋ ಹೊಂಡಾ ಕಂಪ್ನೀಸ್ ಬೇಕಾದರೆ ಗ್ಲಾಮರ್ ಇದೆ ನೋಡಿ 2014 ವಿತ್ ಸೆಲ್ಫ್ ಸ್ಟಾರ್ಟ್ ಸಮೇತ ಇರೋದು, 40,000 ರೂಪಾಯಿ ಆ ರೇಂಜಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. CB ಹೋಂಡಾ ಯೂನಿಕಾರ್ನ್ 150cc ವಿತ್ ಸೆಲ್ಫ್ ಸ್ಟಾರ್ಟ್ ಡಿಸ್ ಬ್ರೇಕ್ ಸಮೇತ ಸ್ಟಾಕ್ ಆಗಿರೋ ಬೈಕು 52,000 ರೂಪಾಯಿ ಬೇಕಂತಿದ್ದಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಸ್ಕೊಡೋಣ. ಲೋ ಬಜೆಟಲ್ಲಿ ಬೇಕಾದರೆ ನಿಮಗೆ ಹೋಂಡಾ ಯೂನಿಕಾರ್ನ್ 2006ನೇ ಮಾಡಲು ವಿತ್ ಸೆಲ್ಫ್ ಸ್ಟಾರ್ಟ್ ಇರೋ ಸಮೇತ FC ಇನ್ಶೂರೆನ್ಸ್ ಎಲ್ಲ ಇದೆ. ಒಂದು 28 ಹೇಳೋದು, ಒಂದು 26-25,000 ರೂಪಾಯಿ ಆ ರೇಂಜಲ್ಲಿ ಆಗುತ್ತೆ. ತಮ್ಮ ಮುಂದೆ ನೋಡ್ಬೋದು ಸುಜುಕಿ ಆಕ್ಸೆಸ್ 125. ಈಗ ಮಾರ್ಕೆಟಲ್ಲಿ ಒಳ್ಳೆ ರೀಸೇಲು ಮೈಲೇಜಸ್ಸರ ಓಡ್ತಾ ಇರೋದು ಸ್ಕೂಟರ್ಸ್ ಅಂದರೆ ಸುಜುಕಿ ಆಕ್ಸೆಸ್. ಇದು 2016ನೇ ಮಾಡಲು 52,000 ರೂಪಾಯಿ ಹೇಳ್ತಾ ಇರೋದು, ವೆರಿ ವೆಲ್ ಮೇಂಟೈನ್. ತಾವು ನೋಡ್ಬೋದು ಟೈರ್ಸ್ ಎಲ್ಲ ಸೂಪರ್ ಆಗಿದೆ. ಈಗ 2018ನೇ ಮಾಡಲು ಇದು ಸುಜುಕಿ ಆಕ್ಸೆಸ್ 125. ಇದು ಬಂದುಬಿಟ್ಟು 58,000 ರೂಪಾಯಿ ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ನೋಡಿ. ಈಗ ತಮ್ಮ ಮುಂದೆ ನೋಡ್ಬೋದು ಇದು 2014ನೇ ಮಾಡಲು ಸುಜುಕಿ ಆಕ್ಸೆಸ್ 125 ಸಿಂಗಲ್ ಓನರ್, ಮ್ಯಾನ್ಯಲ್ ಬುಕ್, ಎಕ್ಸ್ಟ್ರಾ ಕೀ ಎಲ್ಲ ವೆರಿ ವೆಲ್ ಮೇಂಟೈನ್ಡ್. ಇದು ಬಂದುಬಿಟ್ಟು ನಿಮಗೆ 38,000 ರೂಪಾಯಿ ಆ ರೇಂಜಲ್ಲಿ ಆಗುತ್ತೆ. ಇದು 2013ನೇ ಮಾಡಲ್ ಸುಜುಕಿ ಆಕ್ಸೆಸ್ 125 ನೋಡಿ, ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ, ಕೆಂಪು ಕಲರು, ಒಳ್ಳೆ ಫ್ಯಾನ್ಸಿ ನಂಬರ್ ಉಂಟು. ಇದು ಬಂದುಬಿಟ್ಟು ಒಂದು 35,000 ರೂಪಾಯಿ ರೇಂಜಲ್ಲಿ ಆಗುತ್ತೆ. ಈಗ ತಮ್ಮ ಮುಂದೆ ಇನ್ನೊಂದು ಆಕ್ಸೆಸ್ ಇದೆ ವೈಟ್ ಕಲರ್ 2013ನೇ ಮಾಡಲು. ಇದು ಅಷ್ಟೇ 35-36 ರೇಂಜಲ್ಲಿ ಹೇಳ್ತಾ ಇದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಆಕ್ಟಿವಾ 110 ವಿತ್ 4G ಒರಿಜಿನಲ್ ಕಲರಲ್ಲಿದೆ, ಸೂಪರಾಗಿದೆ. 17ನೇ ಮಾಡಲು. ಇದು ಪ್ರೈಸ್ ಬಂದುಬಿಟ್ಟು ನಿಮಗೆ 52 ಹೇಳೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ತಮ್ಮ ಮುಂದೆ ಲೋ ಬಜೆಟಲ್ಲಿ ಆಕ್ಟಿವ್ ಆಗಬೇಕು ಸುಮಾರು ಜನ ಕೇಳ್ತಾ ಇರ್ತೀರಾ. ಇದು 2011ನೇ ಮಾಡಲಿದೆ. ಇದು ಒಂದು 28-29 ಆ ರೇಂಜಲ್ಲಿ ಆಗುತ್ತೆ. ಈಗ ಇದು ನೋಡಿ, ತಾವು ನೋಡ್ಬೋದು ಒಳ್ಳೆ ಫ್ಯಾನ್ಸಿ ನಂಬರ್ ಹೋಂಡಾ ಡಿಯೋ ಮ್ಯಾಟ್ ಗ್ರೇ. ಇದು 5G ಡೀಲಕ್ಸ್. ಇದರಿಂದ ಪ್ರೈಸ್ ಬಂದುಬಿಟ್ಟು ನಿಮಗೆ 2019ನೇ ಮಾಡಲು 68,000 ರೂಪಾಯಿ ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ನೋಡ್ಬೋದು ಸುಜುಕಿ ಆಕ್ಸೆಸ್ 2019ನೇ ಮಾಡಲು. ಇದು 65,000 ರೂಪಾಯಿ ಆ ರೇಂಜಲ್ಲಿ ಸಿಗುತ್ತೆ. ಇದು ಒಂದು 2018ನೇ ಮಾಡಲು, ವೆರಿ ಫ್ಯಾನ್ಸಿ ನಂಬರ್ 1999 ಸೂಪರ್ ಆಗಿದೆ ಸ್ಕೂಟ್ರು ಆಕ್ಸೆಸ್ 125. ಇದು ಬಂದುಬಿಟ್ಟು ಒಂದು 58,000 ರೂಪಾಯಿ ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಸುಜುಕಿ ಬರ್ಗ್ಮ್ಯಾನ್ 2019 ಫಾರ್ ಲಾಂಗ್ ರೈಡ್, ಎಕ್ಸಲೆಂಟ್ ಕಂಡೀಷನ್ ಬೈಕ್. ಇದು ಬಂದುಬಿಟ್ಟು ಒಂದು 72,000 ರೂಪಾಯಿ ಆ ರೇಂಜಲ್ಲಿ ಸಿಗುತ್ತೆ. ಇದು ರೇಸ್ ಎಡಿಷನ್ ತಾವು ನೋಡ್ಬೋದು, ಎಂಟಾರ್ಕ್
ಟಿ ವಿ ಎಸ್ ವೆರಿ ವೆಲ್ ಮೇಂಟೈನ್ಡ್, ತುಂಬ ಚೆನ್ನಾಗಿರೋ ಗಾಡಿ. ಮತ್ತು ಒಳ್ಳೆ ನಂಬರ್ ಇದೆ. ಇದು ಬಂದುಬಿಟ್ಟು ನಿಮ್ಮದು 85,000 ರೂಪಾಯಿಗೆ ಆಗುತ್ತೆ. 2020ನೇ ಮಾಡಲು. ಈಗ ತಮ್ಮ ಮುಂದೆ ಈಗ ನೋಡ್ಬೋದು Aprilia SR ಕಾರ್ಬನ್ ಎಡಿಷನ್ 2019. ವೆರಿ ವೆಲ್ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಬಂದುಬಿಟ್ಟು ನಿಮಗೆ ಒಂದು 78,000 ರೂಪಾಯಿ ಅರೇಂಜಲ್ಲಿ ಆಗುತ್ತೆ. ಈಗ ಆ್ಯಕ್ಟಿವಾ 4G 2018, ಇದು ಬಂದುಬಿಟ್ಟು ಒಂದು 52,000 ರೂಪಾಯಿ ಅರೇಂಜಲ್ಲಿ ಆಗುತ್ತೆ. ಈಗ ತಾವಿಲ್ಲಿ ನೋಡ್ಬೋದು Honda Dio 2019 5G ಡೀಲಕ್ಸು, ಇದು ಬಂದುಬಿಟ್ಟು 58,000 ರೂಪಾಯಿ ಅರೇಂಜಲ್ಲಿ ಆಗುತ್ತೆ. 2018-19 ರಿಜಿಸ್ಟ್ರೇಷನ್ ಮಾಡಲು. ಸುಮಾರು ಜನ ಕೇಳ್ತಾ ಇರ್ತೀರಾ ದೊಡ್ಡ ಬೈಕ್ಸು ಪ್ರೀಮಿಯಂ ಸೆಗ್ಮೆಂಟಲ್ಲಿ ತೋರಿಸಿ ಅಂತ. ಇದು ಬಂದುಬಿಟ್ಟು 2019 Yamaha FZS V3 3.0 ವರ್ಷನ್. ಇದು ಬಂದುಬಿಟ್ಟು 2019 95,000 ರೂಪಾಯಿ ಅರೇಂಜಲ್ಲಿ ಸಿಗುತ್ತೆ ನೋಡಿ, ವಿತ್ ಡಬಲ್ ABS ಚಾನೆಲ್. ಈಗ ತುಂಬ ಯಂಗ್ ಜನರೇಷನ್ ಕೇಳ್ತಾ ಇರ್ತೀರಾ, KTM RC 390 ಇದೆ, ಸೆಕೆಂಡ್ ಓನರ್, ವೆರಿ ವೆಲ್ ಮೇಂಟೈನ್. ಇದು ಡಬಲ್ ABS ಚಾನೆಲ್ಲು. ಇದು ಬಂದುಬಿಟ್ಟು 1,65,000 ರೂಪಾಯಿ ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಆಮೇಲೆ 2017-16 ಬೇಕಾದರೆ ಅವೆಂಜರ್ 220 ಸ್ಟ್ರೀಟು ಇದೆ, 65,000 ರೂಪಾಯಿ ಹೇಳೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಆಮೇಲೆ ಇದು ಬಜಾಜ್ ಪ್ಲಾಟಿನಾ, ಒಳ್ಳೆ ಮೈಲೇಜ್ ಕೊಡೋ ಬೈಕು, 2019 ವಿತ್ ಸೆಲ್ಫ್ ಸ್ಟಾರ್ಟು ವಿತ್ ಡಿಜಿಟಲ್ ಮೀಟ್ರ್ ಎಲ್ಲ ಉಂಟು. ಇದು ಬಂದುಬಿಟ್ಟು ಒಂದು 55 ರೇಂಜಲ್ಲಿ ಆಗುತ್ತೆ. ಈಗ ಬಂದುಬಿಟ್ಟು ಬಜಾಜ್ CT 100, ಒಳ್ಳೆ ಮೈಲೇಜ್ ಕೊಡೋ ಬೈಕ್ಸು, ಜಾಸ್ತಿ ಮಾರ್ಕೆಟಿಂಗು ಆನ್ ಫೀಲ್ಡ್ ಎಕ್ಸಿಕ್ಯೂಟಿವ್ಸ್ಗೆ ಬೇಕಾಗಂಥ ಬೈಕು. ಇದು ಬಂದುಬಿಟ್ಟು ಒಂದು 55,000 ರೂಪಾಯಿ 58,000 ಆ ರೇಂಜಲ್ಲಿ ಆಗೋ ಬೈಕ್ ಇದು. ಆಮೇಲೆ ಬಜಾಜ್ ಪಲ್ಸರ್ 220F ಸಿಂಗಲ್ ಕಲರ್ ಫುಲ್ ರೆಡ್, ವೆರಿ ವೆಲ್ ಮೇಂಟೈನ್ಡ್, ಎಕ್ಸಲೆಂಟ್ ಕಂಡೀಷನ್ ಇರೋ ಬೈಕು. ಇದು ಬಂದುಬಿಟ್ಟು ಒಂದು 75,000-78,000 ರೂಪಾಯಿ ಅರೇಂಜಲ್ಲಿ ಆಗುತ್ತೆ. 2017ನೇ ಮಾಡಲು. ಆರ್ ಆಫ್ ದಿ ಡೇ ತಾವು ನೋಡ್ಬೋದು 2021 Yamaha FZS 250cc, ಬರೀ 3,000 ಓಡಿರೋದು, 3 ತಿಂಗಳು ಹಳೆ ಗಾಡಿ. ಇದು ಎಕ್ಸಲೆಂಟ್ ಕಂಡೀಷನ್ ಇರೋ ಬೈಕ್ ತಾವು ನೋಡ್ಬೋದು. ಈಗ ಇದು ಪ್ರೈಸ್ ಬಂದುಬಿಟ್ಟು ನಿಮಗೆ 1,75,500 ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಇದು ಡಬಲ್ ABS ಚಾನೆಲ್, ಸ್ಟಾಕ್ ಆಕ್ಸೆಸರೀಸು ಇದು 4,000-5,000 ರೂಪಾಯಿ ಆಗಿರೋ ಆಕ್ಸೆಸರೀಸ್ ಎಲ್ಲ ಉಂಟು ನಿಮಗೆ ಟೂರಿಂಗ್ಗೆ. ಈಗ ಆಕ್ಸೆಸರೀಸ್ ನೀವು 3,000 ರೂಪಾಯಿಂದ ಹಿಡಿದು 30,000 ತನಕ ಇದು ಆಕ್ಸೆಸರೀಸ್ ಆಗ್ಬೋದು ನಿಮಗೆ, ಅಷ್ಟೊಂದು ಆಕ್ಸೆಸರೀಸ್ ಹಾಕಿದ್ದಾರೆ ಇದಕ್ಕೆ. ಇದು 1,75,000 ರೂಪೀಸ್ ಕೋಟ್ ಮಾಡ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ನೋಡ್ಬೋದು Yamaha R15 V2 2011ನೇ ಮಾಡಲ್ ಇದೆ, ಎಕ್ಸಲೆಂಟ್ ಕಂಡೀಷನ್ ಇರೋ ಬೈಕು. ಇದು ಬಂದುಬಿಟ್ಟು ಒಂದು 58,000 ರೂಪಾಯಿ ಹೇಳೋದು, ಸ್ವಲ್ಪ 55,000 ರೂಪಾಯಿ ಅರೇಂಜಲ್ಲಿ ಆಗುತ್ತೆ. ಇನ್ನು ಲೇಟೆಸ್ಟ್ ಬೇಕಾದರೆ Yamaha R15 V3 3.0 ವರ್ಷನ್ ವಿತ್ ಡಬಲ್ ABS ಚಾನಲ್, ಓಡಿರೋದು ಮಾತ್ರ 11,000. ಇದು ಬಂದುಬಿಟ್ಟು 1,65,000 ರೂಪಾಯಿ ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ತಾವು ನೋಡ್ಬೋದು ಬಜಾಜ್ ಡಾಮಿನರ್ 400cc ವಿತ್ ಡಬಲ್ ABS ಚಾನಲ್, ಸ್ಟಾಕ್ ಬೈಕ್, ಇದರಲ್ಲಿ ಆಕ್ಸೆಸರೀಸ್ ಉಂಟು, ಎಕ್ಸಲೆಂಟ್ ಆಗಿದೆ. 1,45,000 ರೂಪಾಯಿ ಆ ರೇಂಜಲ್ಲಿ ಫೈನಲಾಗಿ ಆಗ್ಬೋದು. ಈಗ ಡೆಸರ್ಟ್ ಸ್ಟಾರ್ಮ್ ಈ ಕಲರಲ್ಲಿ ಕ್ಲಾಸಿಕ್ 350cc ತುಂಬ ಡಿಮ್ಯಾಂಡ್ ಇದೆ. 2019ನೇ ಮಾಡಲು, 1,75,000 ರೂಪಾಯಿ ಹೇಳ್ತಾ ಇರೋದು, ವಿತ್ ಡಬಲ್ ABS ಚಾನಲ್ ಆ ರೇಂಜಲ್ಲಿ ಆಗುತ್ತೆ. ಈಗ 2020 ಮಾಡಲ್ ಬುಲೆಟ್ ಕ್ಲಾಸಿಕ್ 350cc ವೈನ್ ರೆಡ್ ವಿತ್ ಡಬಲ್ ABS, ಇದೂ ಎಕ್ಸಲೆಂಟ್ ಆಗಿದೆ. 2,05,000 ರೂಪಾಯಿ ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ತಾವು ನೋಡ್ಬೋದು ಇಲ್ಲಿ ಅಡ್ವೆಂಚರ್ಸ್ ನಿಮಗೆ ಲಾಂಗ್ ರೈಡ್ಗೆ 500cc ವೆರಿ ವೆಲ್ ಮೇಂಟೈನ್, ತುಂಬ ಕಡಿಮೆ ಓಡಿರೋದು. ಥಂಡರ್ಬರ್ಡ್ 500cc ಎಕ್ಸ್ಕ್ಲೂಸಿವ್ಲಿ ವೆರಿ ವೆಲ್ ಮೇಂಟೈನ್. ತಾವು ಟೈರ್ಸು ಕಂಡೀಷನ್ಸ್ ಎಲ್ಲ ನೋಡಿ ಹೇಗಿದೆ ಅಂತ. ಇದು ಬಂದುಬಿಟ್ಟು 1,25,000 ರೂಪಾಯಿ ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 2016ನೇ ಮಾಡಲು. ಈಗ ಅದೇ ಸೆಗ್ಮೆಂಟಲ್ಲಿ ನಿಮಗೆ ಬೇಕಾದರೆ 350cc ಇದೆ, ಬೇರೆ ಕಲರು, ಇದರಲ್ಲಿ ಒಳ್ಳೆ ಆಕ್ಸೆಸರೀಸು ಎಲ್ಲ ಉಂಟು, ಎಕ್ಸಲೆಂಟ್ ಕಂಡೀಷನ್, ಸೂಪರ್ ಮೇಂಟೈನ್ ಬೈಕ್. ಇದೂ 120-125 ರೇಂಜಲ್ಲಿ ಆ ಥರ ಆಗ್ಬೋದು. ನಿಮಗೆ ಆಗ್ಬೋದು ನಿಮ್ಮ ಮುಂದೆ Aprilia SR 150cc 2016ನೇ ಮಾಡಲು, ಒಳ್ಳೆ ಮೇಂಟೈನ್ ಆಗಿರೋ ಬೈಕು. ಸ್ಕೂಟ್ರಿ ಇದೆ ನೋಡಿ, ಇದು ಓಡಿರೋದು ಮಾತ್ರ ನಿಮಗೆ ಒಂದು 20,000 ಓಡಿದೆ. ಇದು 55,000 ರೂಪಾಯಿ ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಇದು ಬಂದುಬಿಟ್ಟು ಆ್ಯಕ್ಟಿವಾ 125cc ವಿತ್ ಸೆಲ್ಫ್ ಸ್ಟಾರ್ಟ್. ಇದು ಬಂದುಬಿಟ್ಟು ಅಲಾಯ್ ವೀಲ್ಸು ವಿತ್ ಡಿಸ್ ಬ್ರೇಕ್ ಸಮೇತ, ಒಳ್ಳೆ ನಂಬರ್ ಉಂಟು. ಇದು ನೋಡಿ, ಇದು ಬಂದುಬಿಟ್ಟು ಒಂದು 55,000 ರೂಪಾಯಿ ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ಆ್ಯಕ್ಟಿವಾ 125 ವೈಟ್ ಬೇಕಾದರೆ ಇದು ವಿತ್ ಡಿಜಿಟಲ್ ಮೀಟ್ರ್ ಎಲ್ಲ ಇದೆ, ಡ್ರಮ್ ಬ್ರೇಕು, 2017. ಇದು ಬಂದುಬಿಟ್ಟು ಒಂದು 56-57 ಆ ರೇಂಜಲ್ಲಿ ಆಗುತ್ತೆ. ಇನ್ನೊಂದು ಆ್ಯಕ್ಟಿವಾ 125 ಇದು ವಿತ್ ಅಲಾಯ್ ವೀಲ್ಸ್ ಇದೆ, ಕಲರ್ ಬೇರೆ ಇದೆ, ಒಳ್ಳೆ ನಂಬರ್ ಇದೆ ನೋಡಿ, ಅದೂ ಒಳ್ಳೆ ಮಲೆ ಸ್ಕೂಟ್ರು. ಇದು 2016ನೇ ಮಾಡಲು, ಇದು 55,000 ರೂಪಾಯಿ ಹೇಳೋದು, ಸ್ವಲ್ಪ ಕಡಿಮೆ ಆಗುತ್ತೆ. ನೋಡ್ಬೋದು ಈಗ ಸ್ಟಾರ್ ಸಿಟಿ
110cc ಪ್ಲಸ್ಸು ವಿತ್ ಅಲಾಯ್ ವೀಲ್ ಸೆಲ್ಫ್ ಸ್ಟಾರ್ಟ್. ಓಡಿರೋದು ತುಂಬ ಕಡಿಮೆನೇ, ತಾವು ನೋಡ್ಬೋದು. ವೆಲ್ ಮೇಂಟೈನ್ಡ್ ಬೈಕ್, ವೆರಿ ಬ್ಯೂಟಿಫುಲ್ ಕಲರ್, ತುಂಬ ಚೆನ್ನಾಗಿರೋದು. 110cc ಸ್ಪೆಷಲ್ ಎಡಿಷನ್ನು. ಓಡಿರೋದು ಮಾತ್ರ ಒಂದು 20,000. ಇದು ಪ್ರೈಸ್ ಬಂದುಬಿಟ್ಟು ನಿಮಗೆ ಒಂದು 55,000 ರೂಪಾಯಿಗೆ ಸಿಗುತ್ತೆ. ಈಗ ತಮ್ಮ ಮುಂದೆ ನೋಡ್ಬೋದು, ಈಗ ಹೋಂಡಾ ಶೈನ್ CB ಶೈನ್ 125cc ವಿತ್ ಸೆಲ್ಫ್ ಸ್ಟಾರ್ಟು, ಅಲಾಯ್ ವೀಲ್ಸ್ ಇರೋ ಗಾಡಿ. ಇದು ಒಳ್ಳೆ ಬೈಕು. ಈಗ ತುಂಬ ಜನ ರೀಸೇಲ್ ವ್ಯಾಲ್ಯೂಗಂತ ತುಂಬ ತೊಗೊತಾರೆ, ಮೈಲೇಜ್ಗೆ ಒಳ್ಳೆ ಗಾಡಿ. ಈ ಪ್ರೈಸ್ ನಿಮ್ಗೆ ಬಂದುಬಿಟ್ಟು ಇದು 45,000 ರುಪೀಸ್ಗೆ ಸಿಗ್ಬೋದು. ಆಮೇಲೆ ಇದು ನೋಡಿ ಸ್ಪೆಷಲ್ ಎಡಿಷನ್ ಹೀರೋ ಹೋಂಡಾ CBZ ಎಕ್ಸ್ಟ್ರೀಮ್. ಇದು ಗಾಡಿ ಆವಾಗನೇ ಸ್ಟಾಕ್ ನೋಡ್ಬೋದು ನೀವು. ಹೊಸ ಟೈರ್ಸ್ ಇದೆ ಸ್ಟಾಕ್ ಆಗಿ. ಇನ್ನೊಂದೇನೆಂದರೆ ಈ ಗಾಡಿಯಲ್ಲಿ ಡ್ಯುಯಲ್ ಡಿಸ್ಕ್ ಬ್ರೇಕ್ ವಿತ್ ಡಿಜಿಟಲ್ ಮೀಟರ್. ಇದು ಸ್ಪೆಷಲ್ ಎಡಿಷನ್ ಬೈಕ್ ಇರೋದ್ರಿಂದ 45,000 ರೂಪಾಯಿ ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಮುಂದೆ ಇರೋದು ಪಲ್ಸರ್ 220F 2013ನೇ ಮಾಡಲು. 2 ಟೈರನ್ನು ಹೊಸದಾಗಿ ಹಾಕಿದ್ದಾರೆ. ಸೆಕೆಂಡ್ ಓನರ್ ಬೈಕು, ವೆಲ್ ಮೇಂಟೈನ್ಡ್. ಇದು ಪ್ರೈಸ್ ಬಂದುಬಿಟ್ಟು ನಿಮಗೆ 55,000 ರೂಪಾಯಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ಸ್ಪೋರ್ಟ್ಸ್ ಲವಿಂಗ್ ಬೈಕ್ ಬೇಕಾದರೆ ನಿಮ್ಗೆ 2 ಕಲರ್ಸ್ ಉಂಟು. ಸೇಮ್ ಮಾಡಲ್ 2002 2016ನೇ ಮಾಡಲು ಸುಜುಕಿ GX SF ವಿತ್ ಸೆಲ್ಫ್ ಸ್ಟಾರ್ಟ್ ಡ್ಯುಯಲ್ ಡಿಸ್ಕ್ ಬ್ರೇಕ್ಸ್. ಒಂದು 11,000 ಓಡಿದೆ, ಇನ್ನೊಂದು 20,000 ಏನೋ ಓಡಿದೆ. ನಿಮಗೆ 65,000 ರೂಪಾಯಿ ಹೇಳ್ತಾ ಇರೋದು. ಎರಡೂ ಹೆಚ್ಚು ಕಮ್ಮಿ ಆಗುತ್ತೆ. ಬೇರೆ ಬೇರೆ ಕಲರ್ಸ್ ಉಂಟು ನೋಡಿ. ಸ್ನೇಹಿತರೆ ನೋಡಿದ್ರಲ್ಲ, ಆಟೋ ಪಾಯಿಂಟ್ ಅಲ್ಲಿ ಇರುವಂತಹ ಆಲ್ ಕಲೆಕ್ಷನ್ಸ್ ಬಗ್ಗೆ ಕಂಪ್ಲೀಟ್ ಆದ ಇನ್ಫಾರ್ಮೇಷನ್ ಶೇರ್ ಮಾಡಿದ್ರು ಮಿಸ್ಟರ್ ಪರ್ವೀಸ್ ಸರ್ ಅವರು. ಸರ್ ಥ್ಯಾಂಕ್ ಯು ಸೋ ಮಚ್. ಕಂಪ್ಲೀಟ್ ಆದ ನಿಮ್ಮಲ್ಲಿರುವಂತಹ ಸ್ಟಾಕ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಕ್ಕೆ, ಹಾಗೆ ಒಂದು ಲೋನ್ ಫೆಸಿಲಿಟಿ ಬಗ್ಗೆ, ಹಾಗೆ ಕಾಂಪ್ಲಿಮೆಂಟರಿ ಆಫರ್ನ ಪ್ರೊವೈಡ್ ಮಾಡ್ತಿರೋದಕ್ಕೆ. ಸ್ನೇಹಿತರೆ ಆದಷ್ಟು ಬೇಗ ಬನ್ನಿ, ಯಾಕಂದ್ರೆ ನೀವು ಲೇಟಾಗಿ ಬರೋದ್ರಿಂದ ಸ್ಟಾಕ್ ಅವೈಲೇಬಲ್ ಇರೋಲ್ಲ. ಯಾಕಂದ್ರೆ ಮುಂಚೆನೇ ಬಂದು ಬುಕ್ಕಿಂಗ್ ಮಾಡ್ಕೊತಾರೆ. ಕೆಲವೊಬ್ಬರೆಲ್ಲ ಆನ್ಲೈನ್ ಪೇಮೆಂಟ್ ಮಾಡಿ ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸರ್ ಆ ಫೆಸಿಲಿಟಿ ಏನಾದರೂ ಇದೆಯಾ ಸರ್ ಆನ್ಲೈನ್ ಥ್ರೂ? ಆನ್ಲೈನ್ ಪೇಮೆಂಟ್ ಮಾಡ್ಬೋದು. NEFT, RTGS, IMPS, ಓಕೆ, ಅಕೌಂಟ್ ಮುಖಾಂತರ ಎಲ್ಲ ಮಾಡ್ಬೋದು ಬುಕ್ಕಿಂಗ್. ಸೊ ಆದರೂ ಕೂಡ ನಾನು ಪರ್ಸ್ನಲಿ ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೇನೆ, ಡೈರೆಕ್ಟ್ ಆಗಿ ಬನ್ನಿ. ಆನ್ಲೈನ್ ಮಾಡ್ಕೋಕ್ಕಿಂತ 1 to 3 ಡೇಸಲ್ಲಿ ಜಲ್ದಿ ಬಂದು ನಿಮ್ಗೆ ಯಾವ ವೆಹಿಕಲ್ ಬೇಕಲ್ಲ ಅದನ್ನು ಟೆಸ್ಟ್ ಡ್ರೈವ್ ಮಾಡಿ 100% ಸರ್ಟಿಫಿಕೇಷನ್ ಆದಮೇಲೆ ನೀವು ಅಮೌಂಟ್ ತೊಗೊಳ್ಳಿ. ಸ್ನೇಹಿತರೆ ಡಿಸ್ಕ್ರಿಪ್ಷನಲ್ಲಿ ಈ ಶೋರೂಮ್ನ ಒಂದು ಕರೆಂಟ್ ಲೊಕೇಶನ್ ಆಗಿರ್ಬೋದು, ಹಾಗೆ ರಿಸೆಪ್ಷನ್ ನಂಬರ್ ಆಗಿರ್ಬೋದು ಎಲ್ಲವನ್ನು ಕೊಟ್ಟಿರ್ತೇನೆ. ಸೊ ಅದಕ್ಕೆ ನೀವು ಕರೆ ಮಾಡೋ ಮುಖಾಂತರ ಯಾವುದೇ ಮಾಹಿತಿಯನ್ನು ತೊಗೊಳ್ಬೋದು, ಅಥವಾ ಡೈರೆಕ್ಟಾಗಿ ಇಲ್ಲೇ ವಿಸಿಟ್ ಕೂಡ ಮಾಡ್ಬೋದು. ಸೊ ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಸ್ಪೆಷಲ್ ಕಂಟೆಂಟ್ನೊಂದಿಗೆ. ಸೊ ಅದಕ್ಕೋಸ್ಕರನೇ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗಾಯ್ಸ್. ವಿಡಿಯೋ ತುಂಬ ಜನ ನೋಡ್ತೀರಾ, ಬಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನೊಂದಿಗೆ. ನಮಸ್ಕಾರ.